ನಮಸ್ಕಾರ ರೀ. ಎಲ್ಲರೂ ಬರ್ರಿ. ಇವತ್ತು ಗೆಜ್ಜೋಸ್ತರ ಮಾಡೋದು, ಹಾರ ಮಾಡೋದು ತೋರಿಸ್ತೀನಿ. ಮಾಡೋದು ಹೇಗಂದರೆ, ಈಗ ಉದ್ದ ನಮ್ಗೆ ಎಷ್ಟು ಬೇಕೋ ಫೋಟೋಕ್ಕೋ ಅಷ್ಟು ಉದ್ದ ಮಾಡ್ಕೋಬೇಕು. ಇದು ಆಮೇಲೆ ಇನ್ನೂ ಒಂದು ಭಾಗ ಹೀಗೆ ತಗೋಬೇಕು. ಇದಕ್ಕೆ ಇಲ್ಲಿ ಅಂಟಿಸ್ಕೊಂಡು ಇಲ್ಲಿ ಹೀಗೆ ಬರಬೇಕು. ಮಧ್ಯೆ ಒಂದು ಬಿಟ್ಟು ಇವು ಎರಡು ಹೀಗೆ ಅಂಟಿಸ್ಬೇಕು. ಹೀಗೆ ಬರಬೇಕು. ಆಮೇಲೆ ಮತ್ತೆ ಹೀಗೆ ಹಿಡಿದು ಮತ್ತೆ ಈ ಕಡೆಗೆ ಎರಡು ಬರಬೇಕು. ಇದರ ವಿಚಾರ. ಮತ್ತೆ ಇದು ಎರಡು ಕಡೆ ಬರಬೇಕು. ಮಧ್ಯೆ ಒಂದು ಬಿಡಬೇಕು. ಹೀಗೆ. ಆಮೇಲೆ ಮತ್ತೆ ಈ ಕಡೆ ಎರಡು ಬಿಡಬೇಕು. ಹೀಗೆ ಮಾಡಬೇಕು. ಹೀಗೆ ಮಾಡಿ ಆಮೇಲೆ ಇನ್ನೂ ಒಂದು ಭಾಗ ಈ ಥರ ಎಲ್ಲ ಜೋಡಿಸ್ಕೋಬೇಕು. ಹೀಗೆ ಇಟ್ಕೋಬೇಕು. ಒಂದು ಮಧ್ಯೆ ಇಟ್ಕೊಂಡು ಈ ಕಡೆ ಎರಡೆರಡು ಇಟ್ಕೊತ ಬರಬೇಕು. ಫಸ್ಟ್ ಇದು. ಆಮೇಲೆ ಇನ್ನೂ ಒಂದು ಮತ್ತೆ ಎಳೆ ತಗೊಂಡು ಇದೇ ರೀತಿ ಹೀಗೆ ಮಾಡ್ಕೋಬೇಕು. ಬಿಟ್ಟಿರ್ತೀನಲ್ಲ, ಆಗ ಇಲ್ಲಿ ಮಧ್ಯೆ ಹೀಗೆ ಬರಬೇಕು. ಹೂವಿನ ಆಕಾರ ಬರುತ್ತೆ ನೋಡ್ರಿ. ಈಗ ನೋಡು, ಹೂವಿನ ಆಕಾರ ಬಂತು. ಇದೇ ರೀತಿ ಮಾಡಬೇಕು. ಆಮೇಲೆ ಇದೆಲ್ಲ ಫುಲ್ ಆದಮೇಲೆ ಫೆವಿಕಾಲು ಮತ್ತೆ ಹಚ್ಚಬೇಕು. ಹೀಗೆ ಫೆವಿಕಾಲ್ ಹೀಗೆ ಹಚ್ಕೊಂಡು ಇಲ್ಲಿ 5 ಇರುತ್ತಲ್ಲ, ಅಲ್ಲಿ ಹಚ್ಕೊಂಡು ಈ ಸ್ಟಿಕ್ಕರ್ಗಳು ಇರ್ತಾವಲ್ಲ, ಹೀಗೆ ಹಚ್ಬೇಕು. ಹೀಗೆ ಹಚ್ಬೇಕು. ಈಗ ಫೆವಿಕಾಲ್ ಹಚ್ಚೋದು ತೋರಿಸಿದ್ನಲ್ಲ, ಒಂದರಿಂದ ಈಗ 5 ಬಂದಲ್ಲಿ ಸ್ಟಿಕ್ಕರ್ಗಳು ಹಚ್ಕೋಬೇಕು. ಹಚ್ಕೊಂಡು ಈ ತೋರಿಸಿದ್ನಲ್ಲ ಅದೇ ರೀತಿ. ಆಮೇಲೆ ಇಲ್ಲಿ ಒಂದು ಹಚ್ಕೋಬೇಕು ದಾರ. ಇದು ವಿಚಾರ ಮಾಡಿದರೆ ಚೆನ್ನಾಗಿರುತ್ತೆ. ಈಶ್ವರನ ಫೋಟೋಕ್ಕೆ ಹಾಕ್ಬೋದು, ವೆಂಕಟರಮಣನ ಫೋಟೋಕ್ಕೆ ಹಾಕ್ಬೋದು, ರಾಮದೇವ್ರ ಫೋಟೋಕ್ಕೂ ಹಾಕ್ಬೋದು. ಈಗ ಮಾಡಿ ಚೆನ್ನಾಗಿರುತ್ತೆ.